ಹಾಯ್ ಹಲೋ ನಮಸ್ತೆ. ಇವತ್ತು ನಾವು ಪತ್ರೊಡೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ಇದು ಫ್ರೈ ಮಾಡಲಿಕ್ಕೆ ನಾವು ಪತ್ರೊಡೆ ರೆಡಿ ಮಾಡ್ತಾ ಇರೋದು. ಸೊ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಎರಡು ಥರನೂ ಮಾಡ್ತೇವೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ನೊಂದು ಥರ ಪತ್ರೊಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಇವತ್ತು ನಾವು ಫ್ರೈ ಮಾಡಲಿಕ್ಕೆ ಪತ್ರೊಡೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲೊಂದು ತೆಂಗಿನಕಾಯಿ, ಅದಕ್ಕೊಂದು ಸ್ವಲ್ಪ ಅರಿಶಿಣ ಹುಡಿ ಹಾಕಿದ್ದೇವೆ ಇಲ್ಲಿ. ಸೊ ಇದಕ್ಕೇನೆ ಮಸಾಲಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಹುಳಿ. ಸೊ ಹುಳಿ ನಾವು ಎಷ್ಟು ಚೆನ್ನಾಗಿ ಹಾಕ್ತೀವಿ ಅಷ್ಟು ಒಳ್ಳೇದು ಬರ್ತದೆ. ಹಾಗೆಂದ ತೀರಾ ಹಾಕೋ ಅವಶ್ಯಕತೆ ಇಲ್ಲ. ಸೊ ಇದು ಕೆಸುವಿನ ಎಲೆ ಸ್ವಲ್ಪ ಕೆಲವರಿಗೆ ಆಗಿ ಬರೋದಿಲ್ಲ, ಅದಕ್ಕೆ ಅದು ತುರಿಸ್ತದೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹುಳಿ ಬೇಕಾಗ್ತದೆ. ಸೊ ಇಲ್ಲಿ ನೋಡ್ಬೋದು ನಾವು ಹೆಸರು ಕಾಳು ಮತ್ತು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀವಿ. ಹೆಸರು ಕಾಳಿನ ಡಬಲ್ ಕ್ವಾಂಟಿಟಿಯಲ್ಲಿ ಅಕ್ಕಿ ಹಾಕಿರಬೇಕು. ಸ್ವಲ್ಪ ಜೀರಿಗೆನೂ ಹಾಕಿಟ್ಕೊಂಡಿದ್ದೀವಿ. ಇದೆಲ್ಲವನ್ನು ಕೂಡ ಒಟ್ಟಿಗೆ ನಾವು ಗ್ರೈಂಡ್ ಮಾಡ್ಕೋಬೇಕಾಗ್ತದೆ. ಸೊ ತೋರಿಸ್ತೇನೆ ನಾನು ನೆಕ್ಸ್ಟ್. ಇದಕ್ಕಿನ್ನು ನೆಕ್ಸ್ಟ್ ಉಪ್ಪು ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಹುಳಿ ಕ್ವಾಂಟಿಟಿ ಎಷ್ಟು ತೊಗೊಂಡಿದ್ದೇವೆ ಅಂತೇಳಿ. ಸೊ ಒಂದು ಹಿಡಿ ಆಗುವಷ್ಟು ಹುಳಿಯನ್ನು ತೊಗೊಂಡಿದ್ದೇವೆ. ಸೊ ಇದನ್ನು ಸ್ವಲ್ಪ ನೀರು ಹಾಕಿ ಮೆದು ಮಾಡಿ ಇಟ್ಕೊಂಡ್ರೆ ಆಯಿತು. ಸೊ ಕಡಿಯುವಾಗ ಅದನ್ನು ಅಷ್ಟನ್ನು ಕೂಡ ಹಾಕ್ಕೋಬೋದು. ಈಗ ನೋಡಿ, ಈಗ ನಾವು ಏನೆಲ್ಲ ರೆಡಿ ಮಾಡ್ಕೊಂಡ್ವಲ್ಲ ಅಷ್ಟನ್ನು ಎಲ್ಲವನ್ನು ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಸೊ ತುಂಬ ಕೋರ್ಸಾಗಿನೂ ಬೇಡ, ಹಾಗೆಯೇ ತುಂಬ ಇದು ನೈಸ್ ಆಗಿನೂ ಬೇಡ. ಒಂದು ಸ್ವಲ್ಪ ಮೀಡಿಯಮ್ ಇದರಲ್ಲಿ ನಾವು ಗ್ರೈಂಡ್ ಮಾಡ್ಕೊಂಡ್ರೆ ಆಯ್ತು ಇದೆಲ್ಲವನ್ನು. ಈಗ ನೋಡಿ, ಇದೆಲ್ಲ ನಾವು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಹಾಗೆ ಇದು ಎಲೆ ತೊಗೊಂಡು ಕೆಸುವಿನ ಎಲೆ, ಸೊ ಅದರಲ್ಲಿ ದಪ್ಪ ದಂಟು ಥರ ಏನಾರು ಇದ್ದರೆ ಅದನ್ನೆಲ್ಲ ಸ್ವಲ್ಪ ತೆಕ್ಕೋಬೇಕು. ಆವಾಗ ಬಾಯಿಗೆ ಅಷ್ಟೊಂದು ಇದು ಸಿಗೋದಿಲ್ಲ, ಹೊರಟೇನು ಸಿಗೋದಿಲ್ಲ. ಸೊ ಇಲ್ಲಿ ನಾನು ಸ್ವಲ್ಪ ದಪ್ಪಾಗಿರುವಂತಹ ಇದು ದಂಟನ್ನೆಲ್ಲ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೇನೆ. ಸೊ ಅದಾದಮೇಲೆ ಈಗೇನು ನಾವು ಹಾಕಿದ್ದೇವಲ್ಲ, ನೀವು ಒಂದೊಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಸಫಿಷಿಯೆಂಟ್ ಅಮೌಂಟು ಹುಳಿ ಉಪ್ಪು ಆಗಿದೆ ಅಂತ, ಖಾರ ಅಂತೇಳಿ. ಸೊ ಹುಳಿ ಉಪ್ಪು ಖಾರ ಇದ್ರೇ ಇದು ತುಂಬ ಟೇಸ್ಟ್ ಬರೋದು. ಸೊ ಇದನ್ನು ಈ ಥರ ಎಲ್ಲ ಎಲೆಗೂ ಹಾಕ್ಕೊಂಡು ಈಗ ಇದರ ಮೇಲೆ ಇನ್ನೊಂದು ಎಲೆ ಇಡಬೇಕು. ನೋಡ್ಬೋದು ನೀವು, ಉಲ್ಟಾ ಇಟ್ಟುಕೊಂಡು ಇದನ್ನು ಹಚ್ಚುವಂಥದ್ದು. ಹಾಗೆಯೇ ಸಣ್ಣ ಸಣ್ಣ ಎಲೆ ಇರ್ತದಲ್ಲ ಅದನ್ನೆಲ್ಲ ಈ ಥರ ಇಟ್ಕೊಂಡು ಅದನ್ನು ಕವರಪ್ ಮಾಡ್ಕೋಬೇಕು. ಸೊ ಎಲ್ಲ ಎಲೆಗೆ ಕೂಡ ಹಚ್ಚಿ ಆಗಿರಬೇಕು. ಸೊ ಎಲ್ಲ ಎಲೆಗೆ ಹಚ್ಚಿ ಆದಮೇಲೆ ಅದನ್ನು ಫೋಲ್ಡ್ ಮಾಡ್ಕೋಬೇಕು. ನೋಡ್ಬೋದು ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೇವೆ. ಇದರಲ್ಲೊಂದು ಆಲ್ಮೋಸ್ಟ್ ಒಂದು 6-7 ಎಲೆ ಆಗುವಷ್ಟಕ್ಕೆ ಹಚ್ಕೊಂಡು ಅದನ್ನು ಫೋಲ್ಡ್ ಮಾಡಿ ಇಟ್ಕೊಂಡಿರುವಂಥದ್ದು. ಸೊ ಹಾಗೆಯೇ ಸೈಡಿಗೆ ನೀರನ್ನು ಒಂದು ಸ್ವಲ್ಪ ಬಿಸಿಯಾಗಕ್ಕೆ ಇಡಬೇಕು. ಸೊ ಆದಮೇಲೆ ಇದೇನು ನಾವು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಕೆಸುವಿನ ಎಲೆಗಳನ್ನು ಅದನ್ನು ಇಲ್ಲಿ ಬೇಯಿಸ್ಕೋಬೇಕು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟೇ ಅಕ್ಕಿ ಮತ್ತು ಹೆಸರು ಕಾಳು. ಸೊ ಇದರ ಕಾಂಬಿನೇಷನಲ್ಲಿ ಟೇಸ್ಟ್ ಭಾರಿ ಚೆನ್ನಾಗಾಗ್ತದೆ. ಇದನ್ನು ಇದೇ ರೀತಿಯಾಗಿ ಸೈಡ್ ಜಾಗದಲ್ಲಿ ಕಟ್ ಮಾಡಿ ಈ ಥರ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎರಡೂ ಕಡೆ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.